ಪಿ ಎಫ್ ಆಫೀಸ್ಗೆ ಬೆಂಗಳೂರು ಪಿ ಎಫ್ ಆಫೀಸ್ಗೆ 4-5 ಟೈಮ್ ತಿರುಗಿದ್ದೀನಿ ಸರ್. ಹಾ ಬೆಂಗಳೂರು ಪಿ ಎಫ್ ಆಫೀಸ್ಗೆ ನಮ್ಗೆ ಹತ್ರ ಇರೋದದು ಹಾ 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 ಹಾ. ಹೆಡ್ ಆಫೀಸು. ಹ್ಮ್ ಆಮೇಲೆ ನಮ್ಮ HR ಒಬ್ರು ಇದ್ರು ಅಶೋಕ್ ಅಂತ ಹೇಳಿ ಹೊಸೂರಲ್ಲಿ. ಹ್ಮ್ ಅವರು ಪಾಪ ಹೇಳಿದ್ರು ನನಗೆ ಸೇಲಂಗೆ ಹೋಗ್ತೀನಿ, ನಾನು ಪಿ ಎಫ್ ಆಫೀಸ್ಗೆ ಹೋಗ್ತೀನಿ, ಅದನ್ನ ಈ ಪ್ರೊಸೆಸ್ ಹೆಂಗ್ ತಿಳ್ಕೊಬರ್ತೀನಿ ಅಂತೆಲ್ಲ ಅವರು ಪಾಪ ಹೇಳಿದ್ರು ನನಗೆ. ಹ್ಮ್ ಆಮೇಲೆ ನನ್ನ ಕಾರಣಾಂತರಗಳಿಂದ ಸ್ವಲ್ಪ ಬಿಟ್ಟೆ. ಅವ್ರು ಫುಲ್ ಬಿಸಿ ಇರ್ತಾರೆ, ದೊಡ್ಡ ಕಂಪನಿ ಅದು. ಹೌದೌದು. ಹ್ಮ್ 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 ಕಾರಣಾಂತರಗಳಿಂದ ಬಿಸಿ ಇರ್ತಾರೆ, ತುಂಬಾ ಒಳ್ಳೆಯವರು. ಹ್ಮ್ ಆಮೇಲೆ ನೋಡೋಣ ಅದಕ್ಕೆ ಅವಕಾಶ ಸಿಕ್ಲಿ ನೋಡೋಣ ಅಂತೇಳಿ ಸುಮ್ಮನೆ ಇದ್ಬಿಟ್ಟಿದ್ದು. ಹ್ಮ್ ಹ್ಮ್ ಪಿ ಎಫ್ ಆಫೀಸಲ್ಲಿ ಒಂದೇ ಮಾತು ಹೇಳಿದ್ದು ಸರ್ ಅವರು, ಹ್ಮ್ ನಾನು ರೆಕಾರ್ಡ್ಸ್ ಅದು ಸ್ಕ್ರೀನ್ ಶಾಟ್ ತಗೊಂಡು ಉಮಂಗದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಎತ್ಕೊಂಡೋಗಿ ಕಲರ್ ಜೆರಾಕ್ಸ್ ತಗೊಂಡೋಗಿ ಅವ್ರ ಮುಂದೆ ಕೊಟ್ರು ಹ್ಮ್ ಅವರು ಒಂದೇ ಮಾತು ಹೇಳಿದ್ದು, ಇದು ಇಲ್ಲ ಆಗಲ್ಲ, ನಿಮ್ದು ಎಲ್ಲಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ಒಂದೇ ಮಾತು ಹೇಳಿದ್ದಾರೆ. ಹ್ಮ್ 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 ಅದು ಬಿಟ್ರೆ ಬೇರೆ ಏನು ಅವರು ನಮ್ಗೆ ಇದಾಗೋ ತರ ಹೇಳಿಲ್ಲ ಅವರು. ನಂದ್ ಹೆಂಗಿದೆ ಸರ್, ನಾವ್ ನಿಮ್ ಹತ್ರ ಮಾತಾಡೋ ರೀತಿ, ಹಾ. ನನ್ ಕೆಲ್ಸ ಮಾಡಿಕೊಡೋ ರೀತಿ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಸರ್, ಒಳ್ಳೆ ರೀತಿಯಲ್ಲಿ ಪಾಪ ನೀವು ಮಾತಾಡಿಸ್ತೀರಿ, ಒಳ್ಳೆ ಅದಕ್ಕೆಲ್ಲ ಸಜೆಷನ್ ಈ ತರ ಅಂತ ಹೇಳ್ತೀರಿ, ರೆಸ್ಪಾಂಡ್ ಮಾಡ್ತೀರಿ. ಹ್ಮ್ ನಾವೇ ತುಂಬಾ ನಿಮಗೆ ಎಮರ್ಜೆನ್ಸಿ ಇದ್ದಾಗ ರೆಸ್ಪಾಂಡ್ ಮಾಡಿಲ್ಲ. ಹ್ಮ್ ಯಾಕಂದ್ರೆ ಸರ್ ನಾವು ಒಬ್ರು ಯೂನಿವರ್ಸಿಟಿ ಅವರು ಸರ್ ಡ್ಯೂಟಿ ಮಾಡ್ತೀರಿ. ಹೌದಾ ಸರ್? ಹಾ. ಅವರು ತುಂಬಾ 3 ಫೋನ್ ಇಟ್ಕೊಂಡಿರ್ತಾರೆ, ಫುಲ್ ಬಿಸಿ ಇರ್ತಾರೆ ಅವರು. ಹ್ಮ್ 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 ಹ್ಮ್. ನಾನು ಆ ಟೈಮಲ್ಲಿ ಫೋನ್ ಎತ್ತು ಮಾತಾಡಿದ್ರೆ ಗಾಡಿ ಓಡಿಸ್ತಾನೆ ಇರ್ತೀನಿ ನಾನು. ಹೌದಾ ಸರ್? ಹಾ. ಡಿಸ್ಟರ್ಬ್ ಆಗುತ್ತೆ, ಅದು ಒಂದೇ ಕಾರಣಕ್ಕೆ ನಾನು ನಿಮ್ಮ ಹತ್ರ ಏನು ಹೇಳೇ ಇಲ್ಲ ನೋಡಿ, ಅದು ಇದುವರೆಗೂ. ಇರ್ಲಿ ಇರ್ಲಿ ಇರ್ಲಿ. ಅದು ಒಂದು ಸಲುವಾಗಿ ಪಾಪ ನಿಮಗೆ ಟೈಮ್ ನಾನು ರೆಸ್ಪಾಂಡ್ ಮಾಡಿಲ್ಲ, ಆಮೇಲೆ ಮಾಡಿದ್ದೀನಿ. ಹ್ಮ್ ನೀವು ಪಾಪ ಏನು ಆತರ ಏನಿಲ್ಲ ಮಾಡಿದಿರಿ ಸರ್, ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡಿದಿರಿ. ಹ್ಮ್ ಹಿಂಗೆ ಒಳ್ಳೆ ಇದು ಮಾಡ್ರಿ ಸರ್, ಜನಗಳಿಗೆ ಪಾಪ ಎಷ್ಟೋ ಸ್ಟಕ್ ಅದೇ ಸರ್, ಆಗ್ಬಿಟ್ಟಿರುತ್ತೆ, ಈಗ ಗೊತ್ತಿರಲ್ಲ ನಿಮ್ಮ ಸರ್. ಆಶೀರ್ವಾದ ನೀವು ಇನ್ನೊಬ್ರಿಗೆ ಹೇಳ್ತೀರಿ ನೋಡಿ, ಅದೇ ಅದರಿಂದ ನಾನ್ ಬೆಳಿತೀನಿ. ಈಗ ನಾನಿದ್ರೆ ನೀವಿಲ್ಲ ಹೆಂಗೋ, ನೀವಿಲ್ಲ ಅಂದ್ರೆ ಹಾ ನಾನಿಲ್ಲ. ಹಾ ಬಟ್ ನಂದು ಶಕ್ತಿ ಏನೈತಲ್ಲ, ಆ ಶಕ್ತಿ ಮೀರಿ ನಾನ್ ನಿಮ್ಗೆ ಒಳ್ಳೇದ್ ಮಾಡಕ ಪ್ರಯತ್ನ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಹಾ ಹೌದು ಸರ್. ಇದಂತೂ ನಾವು ಸತ್ಯ. ಹೇಳ್ತೀರಿ ಸರ್, ನಮ್ಗೆ ಗೊತ್ತಿರೋಗೆ ಈ ತರ ಏನಾದ್ರು ಇದ್ದಾಗ ಅಂತವ್ರಿಗೆಲ್ಲ ನಾವು ಹೇಳ್ತೀರಿ, ನಂಬರ್ ನಾವು ಇಟ್ಕೊಂಡೇ ಇರ್ತೀರಿ. ಹೌದಾ? ನಂಬರ್ ತಗೊಂಡಿರಿ? ಇಲ್ಲ ನಮ್ ಕೆಲಸ ಮುಗೀತು ಅಂತಿಲ್ಲ, ಆ ನಂಬರ್ ನಿಮ್ ನಂಬರ್ ನಮ್ಮ ಹತ್ರ ಸೇವ್ ಯಾವಾಗ್ಲೂ ಇರ್ತದೆ. ಹಾ ಯಾರಾದ್ರೂ ಬರ್ತದೆ ಸರ್, ಸುಮಾರು ಇದೆ, ಕೋಟ್ಯಾನುಗಟ್ಲೆ ಪಿ ಎಫ್ ಆಫೀಸಲ್ಲಿ ದುಡ್ಡು ತೆಗಿಯಕ್ ಆಗದಿರ ಬಿಟ್ಕೊಂಡಿದ್ದಾರೆ. ಇದು ನಿಮ್ಗೆ ಫುಲ್ ಎಕ್ಸ್ಪೀರಿಯನ್ಸ್ ಇದೆ, ನೀವು ಓಡಾಡಿದ್ರಿ, ಎಲ್ಲೆಲ್ಲೋ ಕೊಟ್ಟಿದ್ರಿ, ಅದು ಆಗಲ್ಲ ಅಂತ ಹೇಳಿದಾರೆ, ಅದೆಲ್ಲ ಮಿಕ್ಕಿದ ಮೇಲೆ ಇವಾಗ ನನ್ ಕಡೆಯಿಂದ ಅಮೌಂಟ್ ಬಂದಿದೆ, ಖುಷಿ. ಖುಷಿ ಇದೆ ಸರ್, ಖುಷಿ ಇದೆ. ಅದು ಒಳ್ಳೆ ಕಷ್ಟ ಕಾಲದಲ್ಲಿ ಬಂದಿದೆ ಸರ್. ಒಳ್ಳೆ ಕಷ್ಟ ಕಾಲದಲ್ಲಿ ಸರ್ ಬೇರೆ ಒಳ್ಳೇದಾಗ್ಲಿ. ಟೈಮಲ್ಲಿ ಬಂದಿದ್ರೆ ಅದಕ್ಕೆ ಏನು ರೆಸ್ಪಾನ್ಸ್ ಇರ್ತಿರ್ಲಿಲ್ಲ ನನಗೂ ಸ್ವಲ್ಪ ಒಂದು 5%. ಹಾ 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 ಹಾ. ಇವಾಗಿರೋ ಸಿಚುವೇಶನ್ಗೆ ಕಷ್ಟ, ಮಕ್ಕಳಿಗೆ ದುಡ್ಡು ಕಟ್ಬೇಕು ಸರ್, 1,12,000. ಹಾ 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 ಹಾ. ನಮಗೆ ಈ ಟೈಮಲ್ಲಿ ಏನೋ ಒಂದು ಪ್ರಾಣ ಬಂದಂಗೆ. ಪ್ರಾಣ ಬಂದಾಗ ಹೌದ್ರಿ, ಒಂದೊಂದ್ ರೂಪಾಯಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು. ಈ ಮಕ್ಕಳ ಭವಿಷ್ಯತ್ ಬೇರೆ ಅಲ್ವಾ ಸರ್, ನಾವು ಹೌದು. ಅವಾಗ ಅಷ್ಟು ವರ್ಷ ಕಷ್ಟಪಟ್ಟಿದ್ದೀರಿ, ಹ್ಮ್ ಆ ಟೈಮಲ್ಲಿ ಅದು ಇವಾಗ ಬಳಕೆ ಆಯ್ತಲ್ಲ ಹ್ಮ್. ಅನ್ನೋದು ನನಗೆ ತುಂಬಾ ಖುಷಿ ಇದೆ ಸರ್. ನಿಮ್ಗೆ ಖುಷಿ ನೋಡಿ, ನಾನ್ ಕೊಡ್ಸೋ ಅಮೌಂಟ್ ಕೆಲವು ಜನಕ್ಕೆ ಈ ತರ ಆಗತ್ತಲ್ಲ, ನಿಮ್ ಮೈಂಡ್ ಒಳಗೆ ಹೋಗ್ಬಿಡುತ್ತೆ, ಅನ್ಮೇಲೆ ಸರ್ ಅವಾಗ ಮಾಡಿಕೊಟ್ಟದಕ್ಕೆ ಏನೋ ಒಂದ್ ಒಳ್ಳೇದಾಯ್ತಂತ ಬರುತ್ತೆ, ಅದು ಏನೋ ಗೊತ್ತಿಲ್ಲ. ಯಾಕಂದ್ರೆ ಹತ್ರ ಇದ್ದಿದ್ರೆ ನಾನು ಸಿಕ್ಕಿರೋನ್ ಸರ್ ಬಂದು. ಇರ್ಲಿ ಇರ್ಲಿ. ಸರ್ ನಿಮ್ಮ ನಾನು ಆಶೀರ್ವಾದ ಚಲಕೆನೆ ಎಲ್ಲ ಸಾಕು ಸರ್, ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ಸರ್. ನೀವ್ ಎಲ್ಲದಿರಿ ಅದ್ಮೇಲೆ ಸರ್ ಒಳ್ಳೇದಾಗ್ಲಿ, ಅವ್ರ ಹಿಡಿದ ಕೆಲಸ ಜಯವಾಗ್ಲಿ ಅಂತ ಒಂದ್ ಮಾತು ಹೇಳ್ರಿ ಸಾಕು, ಅಷ್ಟೇ ನನಗೆ ಖುಷಿ. ಸರ್ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಹಾ ಸರ್, ಖಂಡಿತ ಅದು ಹಾಗೆ ಆಗುತ್ತೆ. ಮುಂದೆ ಒಂದ್ ದಿವಸ, ಒಂದಲ್ಲ ಒಂದ್ ದಿವಸ ಹಾ. ಒಳ್ಳೇದಾಗುತ್ತೆ. ಯಾಕಂದ್ರೆ ನೀವು ಕೆಟ್ಟದ್ ಬಯಸಲ್ಲ ಸರ್. ಕೆಟ್ಟದ್ ಬಯಸಲ್ಲ ಸರ್, ಈಗ ನಾವ್ ಮೋಸ ಮಾಡ್ಬೋದು, ನೀವ್ ಅಮೌಂಟ್ ಕೊಟ್ಟಿದ್ ನೀವ ಕಾಲ್ ಮಾಡೋದ್ ರಿಸೀವ್ ಮಾಡೋದ್ ಹೆಂಗಿರ್ಬೋದು, ಆ ತರ ನಾ ಎಂದೂ ಮಾಡಿಲ್ಲ, ನಿಮ್ದಂತಲ್ಲ ಯಾರ್ದು ಮಾಡಲ್ಲ. ಏನಾಗುತ್ತಂದ್ರೆ ಕೆಲವೊಂದ್ ಟೈಮ್ನಾಗ ವರ್ಕ್ ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತ, ಈ ತರ ಒಂದ್ 30 ಜನದ ಒಂದೇ ಟೈಮ್ನಾಗ ತಗೊಂಡಾಗ ನನಗೆ ಪ್ರೆಷರ್ ಆಗತ್ತೆ ವರ್ಕ್. ಇರುತ್ತೆ ಕೆಲಸದಲ್ಲಿ ಇರುತ್ತೆ. ಅಂದ್ರೆ ನಾವ್ ಟೈಮ್ ಪಾಸ್ ಮಾಡಲ್ಲ, ನಿಮ್ಗಿತ್ತ ನಾನೇ ತಿಳಿಸ್ಬಿಡ್ತೀನಿ, ನೀವ್ ಕೇಳಕ್ಕಿಂತ ಮುಂಚೆ ಪೆಂಡಿಂಗ್ ಇತ್ತ ಪೆಂಡಿಂಗ್ ಇಟ್ಬಿಡ್ತೀನಿ, ನಾನು ಅವ್ರಿಗೆ ಖರ್ಚು ಮಾಡಕ್ ಹೋಗಲ್ಲ. ಅದೇ ಮತ್ತೆ ಸುಳ್ಳು ಹೇಳಲ್ಲ, ನಾಳೆ ಬರುತ್ತೆ ನಾಡಿದ್ ಬರುತ್ತೆ ಅಂತ ಆಶ್ವಾಸನೆ ಕೊಡಲ್ಲ, ಆಗತ್ತೆ ಇಲ್ಲ ಆಗಲ್ಲ ಇಷ್ಟೇ. ಅಷ್ಟೇ ಅದು ಸರ್. ಇಲ್ಲ ನನಗೆ ನೀವು ಒಂದು ಮಾತು ಹೇಳ್ದಲ್ಲ ಫಸ್ಟ್ಗೆ, ಸರ್ ನಮ್ಗೆ ಇವಾಗ 44 ವರ್ಷ, 45ನೇ ವರ್ಷ. ಹಾ ಸರ್. ಸುಮಾರು 7 ಬೀಳುಗಳೆಲ್ಲ ಬಿದ್ದಿದ್ದೀರಿ, ಸುಮಾರು ವ್ಯವಹಾರಗಳಲ್ಲೆಲ್ಲ ನಾವು ತಲೆ ಹಾಕಿದಿರಿ. ಹಾ ಸರ್. ಆದ್ರೆ ನೀವು ಒಂದು ಮಾತು ಹೇಳಿದ್ರಲ್ಲ ನನ್ನ ಹತ್ರ, ಸರ್ ನಂಬಿ ನೀವು ಹಾಕಂಗಿದ್ರೆ ಹಾಕಿ, ಇಲ್ಲ ಅಂದ್ರೆ ನೋಡಿ ಸರ್ ಅಂತ ಒಂದು ಮಾತು ಹೇಳಿದ್ರಿ ನೀವು. ಯಾಕಂದ್ರೆ ನಾವು ಎಷ್ಟು ಕಳ್ಕೊಂಡಿದೀರಿ ಸರ್, ಸುಮಾರು ಕಳ್ಕೊಂಡಿದೀರಿ. ನನ್ಗೆ ಆವಾಗ್ಲೂ ಧೈರ್ಯ ಮಾಡಿ, ಬಿಡು 7,500 ತಾನೆ ಹೋಯ್ತು ಅನ್ಕೊಳ್ಳಿ, ದೇವ್ರಿಗೆ ನಾನು ಕೊಟ್ಟಿದ್ದೀನಿ ಅನ್ಕೊಂತೀನಿ ಮನ್ಸಲ್ಲಿ, ನೀವೇನಾದ್ರು ಅನ್ಕೊಳ್ಳಿ, ನಾನು ಹಂಗೆ ಅನ್ಕೊಂಡಿದೀನಿ. ನಾವು ಯಾಕಂದ್ರೆ ಜಾಸ್ತಿ ನಂಬ್ತೀರಿ ಸರ್, ಸಿಕ್ಕಾಪಟ್ಟೆ ಯಾರನ್ನಾದ್ರು ನಾವು ಒಂದ್ ಸ್ವಲ್ಪ ಮಾತಲ್ಲಿ ನಮ್ಗೆ ಅರ್ಥ ಆಗತ್ತೆ, ಇವ್ರದ್ದು ಏನು ಸರ್ ಜಾಸ್ತಿ ಕೇಳ್ಬೇಕಾಗಿಲ್ಲ, ಒಂದ್ 2 ಮಾತು ಕೇಳ್ಕೊಂಡ್ರೆ ಸಾಕು.
ಒಳ್ಳೇದು ಕೆಟ್ಟದ್ದು ಅಂತ ಹೇಳಿ ಅರ್ಥ ಆಗ್ಬಿಡುತ್ತೆ. ಹೌದೌದು, ಅರ್ಥ ಮಾಡ್ಕೊಂಡ್ರೆ ಬೇಗ ಅರ್ಥ ಆಗುತ್ತೆ. ಅದು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಾತ್ರ ಅರ್ಥ ಆಗೋದು ಅದು. ಅರ್ಥ ಆಗುತ್ತೆ. ನಾನ್ ನೋಡಿ ನಿಮ್ಗೆ ಹೇಳ್ದ ಸರ್ ನಾಳೆ ನಾಳಿದ್ದೊಳಗಡೆ ನಿಮ್ಗೆ ಕಳಿಸ್ತೀನಿ ಸರ್ ಅಂತಂದ. ಹೌದೌದು ಸರ್. ಕಳಿಸಿದ್ರಿ, ಅದು ಆಯ್ತು, ಒಳ್ಳೆ ಹೆಲ್ಪ್ ಆಯ್ತು ಸರ್. ತುಂಬಾ ತಿಳ್ಕೊಂತೀರಿ, ಇನ್ನ ನಮ್ಮಿಂದ ಬೇರೆಯವ್ರಿಗೆ ಹೇಳ್ತೀರಿ. ಹೇಳಿ ಸರ್, ಹೇಳಿ. ಯಾಕಂದ್ರೆ ಸುಮ್ಮನೆ ಬಿಟ್ರೆ ಹೋಗುತ್ತೆ ಸರ್, ಇದು ಸಿಗಲ್ಲ ಅವ್ರಿಗೆ. ಪಾಪ ಕಷ್ಟಪಟ್ಟಿರೋ ಕಾಸುಗಳಲ್ಲ ಸರ್. ಅವಾಗೆಲ್ಲ ಸರ್ ನನ್ಗೆ ಸಂಬಳ ಕಮ್ಮಿ ಇತ್ತು ಆ PF ಟೈಮಲ್ಲಿ. ಬರೀ 14,000 ಸಂಬಳ ಸರ್, ಅದ್ರಲ್ಲಿ PF ಹಿಡಿತಾ ಇದ್ದಿದ್ದು. ನಾವು ಆ ಟೈಮಲ್ಲೂ ಜೀವನ ಮಾಡಿರ್ತೀರಲ್ವಾ, ಏನೋ ಮುಂದೆ ಬಳಕೆ ಆಗ್ತದೆ ಅಂತ. ಅಂತದ್ದು ಒಂದು ಜಾಗದಲ್ಲಿ ಒಂದು 5-6 ವರ್ಷ ಉಳ್ಕೊಂಡಾಗ ಹೌದು ಸಮಸ್ಯೆ ಆಗ್ತದೆ. ಅದರಿಂದ ತುಂಬಾ ಒಳ್ಳೇದಾಯ್ತು. ನಾನು ಅದು ನೋಡಿ, ನೀವು ನನಗೆ ಜಾಸ್ತಿ ಕಾಲೇ ಮಾಡಿಲ್ಲ, ಬಟ್ ನಾನೇ ಎಲ್ಲ ಕ್ಲಿಯರ್ ಮಾಡ್ಕೊಟ್ಟಿನಿ. ಮಾಡ್ಕೊಟ್ಟಿದ್ದೀರಿ ಪಾಪ. ಯಾಕಂದ್ರೆ ನಾವು ಕೆಲ್ಸದಲ್ಲಿ ಹಂಗೆ ಇರ್ತೀರಲ್ಲ ಸರ್, ಅದ್ರ ಸಲುವಾಗಿ ನಾನು ಜಾಸ್ತಿ ರೆಸ್ಪಾಂಡ್ ಇದ್ ಮಾಡಿಲ್ಲ. ಪಾಪ ನೀವೇ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ಕೊಂಡು ಪ್ರತಿಯೊಂದನ್ನು ಮಾಡ್ಕೊಂಡು ಕೊಟ್ಟಿದ್ದೀರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ವೆಲ್ಕಮ್ ಸರ್, ವೆಲ್ಕಮ್. ಓಕೆ, ಹ್ಯಾಪಿ ಗಣೇಶ ಚತುರ್ಥಿ. ಏನೋ ಒಳ್ಳೇದಿದೆ, ನಿಮ್ಗೆ ಒಳ್ಳೇದಾಗಿದೆ. ಸೇಮ್ ಟು ಯು ಸರ್, ಸೇಮ್ ಟು ಯು. ಎಲ್ಲ ಗಣೇಶನ ಆಶೀರ್ವಾದ ಅನ್ಕೊಂಡ್ಬಿಡೋಣ ಇದನ್ನ.